ದರ್ಶನ್ ಸಹಾಯಕ್ಕೆ ಕೈದಿಗಳು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ದುಡ್ಡು ಕೊಟ್ರೆ ಜೈಲಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಸಿಗುತ್ತೆ, ಎಲ್ಲ ಅನ್ನೋದು ಕೋಟ್ ಮಾಡ್ತೀವಿ ನಾವು. ನಿನ್ನೆ ಅಷ್ಟೇ ಸಿಸಿಬಿ ಅಧಿಕಾರಿಗಳಿಂದ ಜೈಲಿನ ಮೇಲೆ ದಾಳಿ ಆಗಿತ್ತು. ಯಾವುದೇ ನಿಷೇಧಿತ ವಸ್ತು ಸಿಕ್ಕಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಜೈಲಲ್ಲಿ ದರ್ಶನ್ ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದಾ, ಅವ್ರ ಕೈಯಲ್ಲಿ ಏನ್ ಬೇಕಾದ್ರೂ ಇಟ್ಕೊಳ್ಬೋದಾ ಅನ್ನೋದು ಪ್ರಶ್ನೆ. ರೈಟ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿವೃತ್ತ ಜೈಲಧಿಕಾರಿಗಳಾಗಿರುವಂತಹ ಸತೀಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ದರ್ಶನ್ ಮತ್ತು ಪಟಾಲಂನ ಒಂದು ಫೋಟೋ ಈಗ ವೈರಲ್ ಆಗ್ತಾ ಇದೆ, ತಾವು ಕೂಡ ನೋಡಿದೀರಾ ಅಂತ ನಾನು ಭಾವಿಸ್ತೀನಿ. ತಮ್ಮ ಮೊದಲ ರಿಯಾಕ್ಷನ್ ಈಗ ನೋಡ್ತಾ ಇದ್ದೀನಿ. ಏನ್ ಹೇಳಕ್ ಬಯಸ್ತೀರಿ ಸರ್? ಅಮ್ಮ, ಇದು ಅತ್ಯಾಶ್ಚರ್ಯ ಮತ್ತೆ ಈ ತರ ಆಗ್ಬಾರ್ದಿತ್ತು. ಯಾಕೆ ಅಂತ ಹೇಳಿದ್ರೆ ಬೇರೆ ಯಾರ ಬಗ್ಗೆನೂ ಏನು ಗೊತ್ತಿಲ್ಲದೆ ಆದ್ರೂ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿ ಆತನಿಗೆ ಸಾಕಷ್ಟು ಜನ ಫಾಲೋಯರ್ಸ್ ಇದ್ದಾಗ ಇದೊಂದು ಈ ತರ ಎಲ್ಲ ತಪ್ಪುಗಳು ಮಾಡಬಾರ್ದು. ಜೊತೆಗೆ ಈಗ ಸತ್ತೋಗಿರೋ ಮನೆಯವ್ರು ನೋಡಿದ್ರು ಪಾಪ ಅವ್ರಿಗೂ ಫೀಲ್ ಆಗ್ತದೆ. ಇದೇನು ನಾವಿಲ್ಲಿಷ್ಟು ಕಷ್ಟಪಡ್ತಾ ಇದ್ದೀವಿ, ಇವರಿಷ್ಟು ಆರಾಮಾಗಿದ್ದಾರೆ, ಮುಂದಕ್ಕೆ ಹೇಗೆ ನಮ್ಗೆ ಅಂದ್ಬಿಟ್ಟು ಒಂದು ಭಯ ಬರಬಾರ್ದು ಅವ್ರಿಗೂ. ಒಂದು ಸರ್, ನಂಗೆ ಇನ್ನೊಂದು ಪ್ರಶ್ನೆ ಇರೋದು, ಮಾತಾಡ್ತಿದ್ರೆ ಜೈಲಧಿಕಾರಿಗಳು ಎಲ್ರು ಜೈಲಿನ ಮ್ಯಾನ್ಯುಯಲ್ ಪ್ರಕಾರನೇ ಅವ್ರಿಗೆಲ್ಲಾ ವ್ಯವಸ್ಥೆ ಕೊಡ್ತಾ ಇದೀವಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಸೊ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಈ ರೀತಿ ಓಪನ್ ಏರ್ ನಲ್ಲಿ ಕೂತ್ಕೊಂಡು ಅವ್ರಿಗೆ ಟೀಪಾಯ್ ಹಾಕಿ ಚೇರ್ ಹಾಕ್ಸಿ ಕೂರ್ಸೋಷ್ಟು ವ್ಯವಸ್ಥೆ ಇದೆಯಾ ಸರ್? ಮ್ಯಾನ್ಯುಯಲ್ ನಲ್ಲಿ ಅದೆಲ್ಲ ಇದೆಯಾ? ಇಲ್ಲಮ್ಮ, ಇಲ್ಲ ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಇವರು ಎಲ್ಲಿ ಯಾವ ಏರಿಯಾದಲ್ಲಿ ಕೂತಿದ್ದಾರೆ ಅನ್ಬಿಟ್ಟು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಬಟ್ ಟೀ ಎಲ್ಲಾನು ಅಲ್ಲೇನೆ ಮಾರಾಟ ಮಾಡ್ತಾರೆ. ಅದನ್ನ ಅವರು ಕೂಪನ್ ಕೊಟ್ಬಿಟ್ಟು ತಗೋತಾರಮ್ಮ ಅವರು. ಈ ಸ್ಟೈಲಿಶ್ ಮಗ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದಾರೆ ಸರ್ ಜೈಲಲ್ಲಿ? ಏನಮ್ಮ? ಸ್ಟೈಲ್ ಆಗಿ ಒಂದ್ ಮಗ್ ಇದೆ ಕೈಯಲ್ಲಿ, ಅವ್ರ ಕೈಯಲ್ಲಿ. ಸೊ ಸ್ಟೈಲ್ ಮಗ್ಗಳಿಗೆಲ್ಲ ಅವಕಾಶ ಇದೆಯಾ ಜೈಲಲ್ಲಿ? ಮಗ್ಗೆಲ್ಲ ನಾವೆಲ್ಲ ಇದ್ದಾಗ ಇರ್ಲಿಲ್ಲ, ಸ್ಟೀಲ್ ಲೋಟಗಳು ಇರ್ತಿತ್ತು ಅಷ್ಟೇನೆ. ಮಗ್ಗು ಗೊತ್ತಿಲ್ಲಮ್ಮ, ನಾವೆಲ್ಲ 12 ವರ್ಷ ಆಯ್ತಾವಲ್ಲೇ. ಮೋಸ್ಟ್ಲಿ ವಿಐಪಿ ಅಲ್ವಾ ಸರ್? ಮೋಸ್ಟ್ಲಿ ಮಗ್ಗೆಲ್ಲ ಇವ್ರಿಗೋಸ್ಕರ ಚೇಂಜ್ ಮಾಡಿದಾರೆ ಅನ್ಸುತ್ತೆ. ಸಿಗರೇಟ್ ಎಲ್ಲ ಕೊಡ್ಬೋದಾ ಸರ್? ಸಿಗರೇಟ್ ಎಲ್ಲ ಸೆಲ್ ಆಗುತ್ತಾ ಅಲ್ಲಿ? ಇಲ್ಲ ಆ ತರ ಎಲ್ಲ ಮಾಡಲ್ಲ. ಏನು ಬೀಡಿ ಸಿಗರೇಟ್ ಸಿಗುತ್ತೆ ಅಲ್ಲಿ ಒಳಗಡೆ, ಇದರಲ್ಲಿ ಕ್ಯಾಂಟೀನ್ ಅಲ್ಲಿ ಕೂಪನ್ ಕೊಟ್ಟು ಇವ್ರು ತಗೋಬಹುದು. ಬಟ್ ಇವ್ರು ಯಾರು ಎಲ್ಲಾ ಕಡೆನೂ ಓಡಾಡ್ಲಿಕ್ಕೂ ಆಗಲ್ಲಮ್ಮ. ಆ ಕಡೆ ಎಲ್ಲ ಬಿಡಲ್ಲ, ಬೇರೆಯವ್ರನ್ನೂ ಬಿಡಲ್ಲ, ಇವ್ರನ್ನೂ ಹೋಗಕ್ ಬಿಡಲ್ಲ. ಬಟ್ ಇವ್ರು ಎಲ್ಲಿ ಬಂದು ಈ ತರ ಕೂತಿದ್ದಾರೆ ಅನ್ಬಿಟ್ಟು ಐಡಿಯಾ ಸಿಗ್ತಾ ಇಲ್ಲ ಅಮ್ಮ. ಹಂಗಾಗಿ ಇದೇನೇ ಆಗಿರ್ಲಿ, ಈ ತರ ವ್ಯವಸ್ಥೆ ಆಗಿದ್ರೆ ಅದು ತಪ್ಪು ಅಂತ ನನ್ನ ಭಾವನೆ. ಸರ್, ಒಬ್ಬ ವಿಚಾರಣಾಧೀನ ಕೈದಿ ಜೊತೆಗೆ ಇನ್ನೊಬ್ಬ ಕೊಲೆ ಪ್ರಕರಣದ ಆರೋಪಿ ಕೂತ್ಕೊಂಡು ಈ ತರ ಹರಟೆ ಹೊಡೆಯೋದಕ್ಕೆ ಅವಕಾಶ ಇದೆಯಾ ಓಪನ್ ಏರ್ ನಲ್ಲಿ? ಅಮ್ಮ, ಊಟದ ಟೈಮ್ಗೆ ತಿಂಡಿ ಟೈಮ್ಗೆ ಎಲ್ಲಾನು ಅನ್ಲಾಕ್ ಅಪ್ ಮಾಡೇ ಮಾಡ್ತಾರಮ್ಮ. ಊಟ ತಗೊಳಕ್ಕೆ, ಟೀ ತಗೊಳಕ್ಕೋ, ಇಲ್ಲ ಲೈಬ್ರರಿಗೆ ಹೋಗ್ತೀವಿ ಅಂತಲೋ, ಹಾಸ್ಪಿಟ್ಲಿಗೋ ಏನಕ್ಕಾದ್ರೂ ಲಾಕಪ್ಕಿನ್ನ ಮುಂಚೆ ಒಂದ್ ಸ್ವಲ್ಪ ಹೊತ್ತು ಎಲ್ಲಾರ್ನು ಬಿಡ್ತಾರಮ್ಮ. ಬಿಟ್ಟಾಗ ಇವ್ರು ಒಬ್ರಿಗೊಬ್ರು ಮಾತಾಡ್ತಾರಮ್ಮ. ಅದೇ 4,000 ಜನ ಇದ್ರು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಇದ್ದೇ ಇರ್ತದಮ್ಮ, ಮಾತಾಡ್ತಾರೆ, ಏನಾದ್ರು ಮಾಡ್ತಾರಮ್ಮ. ಲಾಸ್ಟ್ ಟೈಮ್ ಒಂದು 10 ವರ್ಷಗಳ ಹಿಂದೆ ದರ್ಶನ್ ಅವರು ಅವರ ಕೌಟುಂಬಿಕ ದೌರ್ಜನ್ಯದ ಮೇಲೆ ಅವ್ರ ಜೈಲಿಗೆ ಬಂದಾಗ ನೀವು ಅವ್ರನ್ನ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ ಸರ್. ಹೇಗಿದ್ರು? ಬದಲಾಗ್ತೀನಿ ಅಂತ ಹೇಳಿದ್ರಾ? ಇಲ್ಲಮ್ಮ, ಈ ತರ ಎಲ್ಲ ಪಾಪ ಆತ ಏನು ಇದ್ ಮಾಡಿರ್ಲಿಲ್ಲ. ಬಟ್ ಅವ್ರ ಮಿಸಸ್ ಬರೋರು, ಮಗ ಬರುವ ಸಣ್ಣ ಹುಡುಗ ಬಹಳ ಫೀಲ್ ಮಾಡ್ಕೊಳ್ಳೋರು. ಇವು ಏನ್ ಸರ್, ಒಂದ್ ಸಣ್ಣ ಹಿಂಗಾಗೋಯ್ತು, ಇನ್ ಮುಂದೆ ಎಂದಿಗೂ ಆಗದೆ ಇದ್ದಂಗೆನೆ 4 ಜನಕ್ಕೆ ನಾನು ಸ್ಟ್ಯಾಂಡರ್ಡ್ ಆಗಿ ಬದುಕ್ತೀನಿ ಎಲ್ರ ಮುಂದೆನೂ ಅಂತ ಹೇಳ್ತಾ ಇದ್ದಿದ್ದು. ಈ ತರ ಎಲ್ಲ ಯಾವಾಗೂ ಇರ್ಲಿಲ್ಲ ಅವಾಗ. ಆ ಟೈಮಲ್ಲಿ ನಾನು ಆ ವ್ಯಕ್ತಿ ಸಿಗರೇಟ್ ಸೇದೋದು ನೋಡಿರ್ಲಿಲ್ಲ. ಈ ತರ ವ್ಯವಸ್ಥೆಗಳನ್ನು ಯಾರು ಚೇರು ಟೇಬಲ್ ಎಲ್ಲ ಹಾಕಿ ಕೂರ್ಸ್ತಾನೂ ಇರ್ಲಿಲ್ಲ. ಈಗೇನು ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಇದು ಜೈಲ್ ಒಳಗಡೆ ತೆಗ್ದಿರೋದು, ಹೊರಗಡೆ ತೆಗ್ದಿರೋದು, ಜೈಲಲ್ಲಿ ಯಾವ ಏರಿಯಾದಲ್ಲಿ ತೆಗ್ದಿದ್ದಾರೆ ಗೊತ್ತಿಲ್ಲ. CCTVಗಳಿರ್ತದೆ, ಎಲ್ಲ ಇರ್ತದೆ, ಸಾಹೇಬ್ರುಗಳು ಎಲ್ಲ ವಾಚ್ ಮಾಡ್ತಾ ಇರ್ತಾರೆ. ಹಂಗಾಗಿ ಈ ತರ ಅವಕಾಶ ಮಾಡ್ಕೊಟ್ಟವ್ರ ಮೇಲೆ ದೊಡ್ಡವರಂತೂ ಖಂಡಿತ ಆಕ್ಷನ್ ತಗೊಂಡೇ ತಗೋತಾರಮ್ಮ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಇದು ನಿವೃತ್ತ ಜೈಲಧಿಕಾರಿಗಳಾಗಿರುವಂತಹ ಸತೀಶ್ ಅವರ ರಿಯಾಕ್ಷನ್ ಆಗಿತ್ತು.